ಮನೇಲಿ ಇಟ್ಟು ವಸ್ತುಗಳು ಜಾಗದಲ್ಲಿರಲ್ಪ. ಗಿರೇ ಗಿರೇ ಲೇ ಮರಿ, ಆಗ್ಲಿಲ್ಲ ಮರಿ ಕಳ್ಕೊಂಡು ಬೆಕ್ತರ ಹುಡ್ಕಾಡ್ತಿದ್ಯಲ್ಲ, ಅದೇನು ಅಂತ ಹೇಳ್ಬಾರ್ದಾ? ನೋಡಪ್ಪ, ಕಾಮೆಂಟ್ರಿ ಮಾಡೋರಿಗೆ ಫೀಲ್ಡಲ್ಲಿ ಏನು ನಡೀತಾ ಇರುತ್ತೆ ಅಂತ ಗೊತ್ತಿರುತ್ತೆ, ಆದರೆ ಫೀಲ್ಡರ್ಸ್ ಮನ್ಸಲ್ಲಿ ಏನು ನಡೀತಾ ಇರುತ್ತೆ ಅಂತ ಗೊತ್ತಿರಲ್ಲ. ಸುಮ್ಮನೆ ಇದ್ರೆ ಸರಿ. ಲಕ್ಕಿ ಪ್ಯಾಂಟ್ ಕಾಣಿಸ್ತಾ ಇಲ್ಲ ಅಂತ ನಾನು ಟೆನ್ಷನಲ್ಲಿದ್ದೆ. ಗಿರೇ ಯೋರಿ ಪ್ಯಾಂಟ್ ಹುಡುಕ್ತಿದ್ದೀರಾ? ಅಯ್ಯೋ ಇದಲ್ಲ ನನ್ನ ಲಕ್ಕಿ ಪ್ಯಾಂಟು. ಇವತ್ತು ಆಫೀಸ್ಗೆ ದೊಡ್ಡ ಬಾಸ್ ಬರ್ತಾ ಇದಾರೆ. ಲಕ್ಕಿ ಪ್ಯಾಂಟ್ ಹಾಕೊಂಡು ಹೋದ್ರೆ ನನಗೇನಾದ್ರೂ ಒಳ್ಳೇದಾಗುತ್ತೆ ಅಂತ ನನ್ನ ನಂಬಿಕೆ. ಎಲ್ಲಿ ಲಕ್ಕಿ ಪ್ಯಾಂಟು? ಯಾವತ್ತು ಪರಿಶ್ರಮ ಇಲ್ಲದೆ ಇರೋ ಹಣ ಇದೆಯಲ್ವಾ, ಅದು ಜಾಸ್ತಿ ದಿನ ನಿಲ್ಲಲ್ಲ. ಅಕಸ್ಮಾತ್ ಅದು ನಿಂತರೂ ಕೂಡ ಅದು ಬರ್ತಾ ಬರ್ತಾ ನಿನ್ನ ನೆಮ್ಮದಿನ ಹಾಳು ಮಾಡ್ಬೇಡ. ಏ ಶಿವು, ಯಾಕೋ ಏನಾಯ್ತು? ರೀ ಏನಾಯ್ತು? ಏನಾಯ್ತು ಅಂತ ಕೇಳ್ತಾ ಇದೆಯಾ? ಮಾತಾಡ್ತಾ ಇರೋದು ನನಗೆ ಇಷ್ಟೊಂದು ಜೋರಾಗಿ ಕೇಳಿಸ್ತಾ ಇದೆ, ನಿನಗೆ ಕೇಳಿಸ್ತಾ ಇಲ್ವಾ? ಅದಕ್ಕೆ ಹೇಳೋದು ಕಷ್ಟಪಟ್ರೆ ಸುಖ. ಈಗಲೂ ನೀನು ಅದನ್ನೆಲ್ಲ ಸಂಪಾದಿಸೋದು ನೀನು ಕಷ್ಟಪಟ್ರೆ. ನಿನಗೆ 4 ಕೈ ಇದೆಯಲ್ಲ ಶಿವಪ್ರಸಾದ್. ಏನಿದು? ಭಗವಂತನ ಮಾತುಗಳು ಮಾತ್ರ ಕೇಳಿಸ್ತಾ ಇದೆ, ಆದ್ರೆ ಭಗವಂತ ಬರ್ತಾ ಇಲ್ವೇ? ರೀ ರೀ ರೇ ಕರಿತಿದ್ದಾಳೆ ನೋಡು. ಇಷ್ಟ ದಿನ ಒಬ್ಬೊಬ್ರೆ ಮಾತಾಡ್ತಿದ್ರಿ, ಯಾರು ಅಂತ ಕೇಳಿದ್ರೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ರಿ. ಆದ್ರೆ ಈಗ ನೋಡಿದ್ರೆ ನಮಗೆ ಯಾರಿಗೂ ಕೇಳಿಸ್ತಾ ಇರೋ ಸೌಂಡು ನಿಮ್ಮೊಬ್ರಿಗೆ ಕೇಳಿಸ್ತಿದೆ ಅಂತ ಹೇಳ್ತಿದ್ದೀರಲ್ಲ. ಹೀಗೆಲ್ಲ ಆಡ್ಬೇಡ್ರಿ, ತುಂಬಾ ಭಯ ಆಗುತ್ತೆ. ಅವನು ಚಿಕ್ಕ ವಯಸ್ಸಿನಿಂದ ಹಾಗೆ ಕಣಮ್ಮ, ಕರಡಿ ಬಂದು ನಿಂತ್ಕೊಂಡು ಒಬ್ಬೊಬ್ಬನೇ ಮಾತಾಡ್ಕೊಡ್ತಿದ್ದ. ಅವತ್ತು ಅವನು ಬೆಳಗ್ಗೆ ಬೇಗ ಎದ್ದು ಇಂಟರ್ವ್ಯೂ ಹೋಗಿದ್ರೆ ಬೆಂಗಳೂರು ಒಳಚರಂಡಿ ಮಂಡಳಿಯಲ್ಲಿ ಕೆಲಸ ಸಿಕ್ತಿತ್ತು. ಈ ತರ ಲಕ್ಕಿ ಪ್ಯಾಂಟ್ ಅಂತ ಹುಡುಕೋ ಪರಿಸ್ಥಿತಿನೇ ಬರ್ತಿಲ್ಲ. ಸಂಬಳದ ಜೊತೆ ಗಿಂಬಳನ್ನು ತಗೊಂಡು ಆರಾಮಾಗಿರ್ಬೋದಾಗಿತ್ತು. ಲಂಚ ತಗೊಳ್ಳೋ ದುರ್ಗತಿ ದೌರ್ಭಾಗ್ಯ ನನಗೆ ಬಂದಿಲ್ಲ. ಅದೇನಾದ್ರೂ ಬಂದಿದ್ರೆ ಇವಳು ಯಾವಾಗಲೂ ಹೇಳ್ತಿರ್ತಾಳಲ್ಲ, ಆ ವಿಠಲ್ ಅವ್ರನ್ನ ನೋಡ್ರಿ ಅಂತ ಅವನಿಗೆ ಬಂದಿರ್ಬೇಕು. ಅವ್ರೇನ್ ಲಕ್ಕಿ ಪ್ಯಾಂಟು ಅಂತ ಅವ್ರ ಹೆಂಡತಿ ಕಾಟ ಕೊಟ್ಟಿರಲ್ಲ. ಆದ್ರೆ ನಾನು ಕೊಡ್ತೀನಿ, ನನಗೆ ಲಕ್ಕಿ ಪ್ಯಾಂಟ್ ಬೇಕು. ಎಲ್ಲಿ? ಒಗ್ಯಕ್ ಹಾಕಿದೀನಿ. ಬರೀ ಇದೇ ಆಗೋಯ್ತು. ಒಗೆಯಕ್ ಹಾಕಿದೀನಿ, ದೋಸೆಗೆ ಹಾಕಿದೀನಿ, ಇಡ್ಲಿಗೆ ಹಾಕಿದೀನಿ. ಕರ್ಮ. ಖುಷಿ ಪಡೋ. ಇವಳ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ನಿನ್ನೆ ಪ್ಯಾಂಟ್ ತರ ಒಗೆದು ಅಂತ ಹಿಂಡಿ ಒಣಗಾಕ್ಬಿಡ್ತಿದ್ಲು. ಸುಮ್ಮನೆ ಇದ್ರೆ ಸರಿ. ಇವಾಗ ನಿನ್ ಸೊಸೆನ ವಹಿಸ್ಕೊಂಡು ಬಂದು ಮಾತಾಡ್ಬೇಡ. ಇವಾಗ ನಿನ್ನಿಂದಾನೆ ಇವಳು ಇಷ್ಟೊಂದು ಮಾತಾಡೋದು ಕಲ್ತಿರೋದು. ನೋಡು, ಗಂಡನ್ಗೋಸ್ಕರ ವ್ರತ ಮಾಡೋದಲ್ಲ, ಗಂಡನ್ ಏನ್ ಬೇಕು ಬೇಡ ಅಂತ ಮುಂಚೆನೆ ತಿಳ್ಕೊಂಡಿರ್ಬೇಕು. ಕೊಡಲಿ ದಡ್ಡ ಇನ್ನೂ ಇಲ್ಲೇ ನಿಂತಿದ್ಯಾ? ಏನಾದ್ರೂ ಹೇಳಿದ್ರೆ ಸಾಕು ಮುಖ ಉದಿಸ್ಕೊಂಡು ನಿಂತ್ಕೊಂಡ್ಬಿಡ್ತೀಯ. ನೋಡು, ನನ್ ಲಕ್ಕಿ ಪ್ಯಾಂಟ್ ಸಿಗ್ಲಿಲ್ಲ, ನೀನ್ ಕೊಟ್ಟಿರೋ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು. ಅಯೋಗ್ಯ ಅಮ್ಮ ಗಿರಿಜಾ, ನೀನು ನೊಂದ್ಕೋಬೇಡಮ್ಮ. ಆಫೀಸ್ಗೆ ಹೋಗೋ ಟೆನ್ಷನಲ್ಲಿ ಏನೋ ಒಂದು 4 ಮಾತಾಡಿರ್ತಾನೆ, ಅದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ. ಅಯ್ಯೋ, ನಂಗೇನು ಬೇಜಾರಾಗ್ಲಿಲ್ಲ ಮಾವ. ಪಾಪ ಅವ್ರು ಲಕ್ಕಿ ಪ್ಯಾಂಟ್ ಹಾಕೊಂಡು ಹೋಗಿದ್ರೆ ಅವ್ರಿಗೇನೋ ಒಳ್ಳೇದಾಗ್ತಿತ್ತೇನೋ, ನನ್ನಿಂದ ಅದೇನಾದ್ರೂ ಹಾಳಾಗಿ ಹೋಗುತ್ತಾ ಅಂತ ಭಯ ಆಗ್ತದೆ ಅಷ್ಟೆ. ಅಪ್ಪ ಭಗವಂತ ಅವ್ರಿಗೇನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕಪ್ಪ. ಅಕ್ಕ, ಏನಾಯ್ತೆ? ಯಾಕೊಂಥರ ಇದೆಯಾ? ಗೌರಿ, ನಮ್ಮ ಯಜಮಾನ್ರು ಪ್ಯಾಂಟ್ ಎಲ್ಲ ಒಗ್ಯಕ್ಕೆ ಹಾಕಿದ್ದೆ. ಅವ್ರಿಗೇನು ಇವತ್ತೇ ಲಕ್ಕಿ ಪ್ಯಾಂಟ್ ಬೇಕಿತ್ತಂತೆ, ಅದನ್ನು ಒಗ್ಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಮೇಲೆ ಕೂಗಾಡ್ಕೊಂಡು ಆಫೀಸ್ಗೆ ಹೋದ್ರು. ಅಕ್ಕ, ಎಂತ ಕೆಲಸ ಮಾಡ್ದೆ ನೀನು? ಬರುವಾಗ ಬಾಬುಗಳು ಸಿಕ್ಕಿದ್ರು. ಇವತ್ತು ಆಫೀಸಿಗೆ ದೊಡ್ಡ ಬಾಸ್ ಬರ್ತಿದಾರಂತೆ, ಏನೇನೋ ಚೇಂಜಸ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಲಕ್ಕಿ ಪ್ಯಾಂಟ್ ಇದ್ದಿದ್ರೆ ಬಾವ ಸೇಫ್ ಆಗಿರ್ತೀನಿ ಅಂತ ಯೋಚನೆ ಮಾಡಿರ್ತಾರೆ. ನೀನ್ ನೋಡಿದ್ರೆ ಇವತ್ತೇ ವಾಶಿಗೆ ಹಾಕಿದೀಯಲ್ಲ. ಅಯ್ಯೋ ಹೌದಾ? ಅನ್ಯಾಯವಾಗಿ ಅವ್ರಿಗೆ ಟೆನ್ಷನ್ ಕೊಟ್ಬಿಟ್ನಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಕಿಜ್ಜಮ್ಮ, ಎಂತಕ್ಕೆ ಟೆನ್ಷನ್ ಮಾಡ್ಕತ್ರಿ? ಹನುಮಂತನ ಗುಡಿಗೆ ಹೋಗಿ ಒಂದು ಪೂಜೆ ಮಾಡಿಸ್ರೆ ಎಲ್ಲ ಸರಿ ಹೋಯ್ತು. ಬನ್ನಿ ಹೋಪ. ಹಾಂ, ಬಂದೆ ಹೇಳಿ. ಸದ್ಯ
ಏನೂ ಆಗದೆ ಇದ್ದರೆ ಸಾಕು. ಏನಾಯ್ತು ಇದಕ್ಕೆ? ಛೇ, ಎಕ್ಸಾಮ್ಗೆ ಹೋಗೋವರೆಗೂ ಎಲ್ಲ ನೆನಪಿರುತ್ತೆ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಎಲ್ಲ ಮರ್ತೋಗುತ್ತಲ್ಲ, ಹಾಗೆ ಈ ನನ್ನ ಗಾಡಿ ಕರೆಕ್ಟಾಗಿ ಯಾವತ್ತು ಆಫೀಸಿಗೆ ಲೇಟ್ ಆಗಿರುತ್ತೋ ಅವತ್ತೇ ಕೈ ಕೊಡುತ್ತೆ. ಯೋ, ಯಾಕಯ್ಯ ಕೈ ಕೊಡ್ತೀಯಾ? ಸ್ಟಾರ್ಟ್ ಆಗಯ್ಯ. ಛೇ, ಹೊಡ್ಕೊಂಡೆ, ಲಕ್ಕಿ ಪ್ಯಾಂಟ್ ಕೊಡು, ಲಕ್ಕಿ ಪ್ಯಾಂಟ್ ಕೊಡು ಅಂತ. ಲಕ್ಕಿ ಪ್ಯಾಂಟ್ ಹಾಕೊಂಡು ಬಂದಿದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಈಗಲೇ ಹೀಗೆ ಇನ್ನು ಆಫೀಸ್ಗೆ ಹೋದ್ರೆ ಏನೇನು ಅನಿಷ್ಟ ಕಾದಿದೆಯೋ ಏನೋ. ಇವಾಗ ನಿನ್ ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಲಾ ಅಥವಾ ಏನು ತೊಂದರೆ ಆಗದೆ ಇರ್ಲಿ ಅಂತ ಪೂಜೆ ಮಾಡ್ಲಾ? ಇದೆಂತ ಮರ್ರೆ, ಎರಡು ಒಂದೇ ಅಲ್ದಾ? ನೋಡಪ್ಪ ಕಾಶಿ, ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ ಮದುವೆ ಅನ್ನೋದು ಒಂದೇ. ಆದ್ರೆ ಇದರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ಅದೇನಪ್ಪಾ ಅಂದ್ರೆ ಲವ್ ಮ್ಯಾರೇಜ್ ಆದ್ರೆ ಕಷ್ಟನ ಇಷ್ಟಪಟ್ಟು ಇಟ್ಕೋತೀಯ. ಅರೇಂಜ್ ಮ್ಯಾರೇಜ್ ಆದ್ರೆ ಎಲ್ರೂ ಸೇರಿ ಕಷ್ಟನ ಇಷ್ಟಪಡೋ ಹಾಗೆ ಮಾಡ್ತಾರೆ. ಈಗ ನೀಟಾಗಿ ಅರ್ಥ ಆಗಿರ್ತಲ್ವಾ ಕಾಶಿ? ಯಜಮಾನ್ರೆ, ನಂದು ಅರೇಂಜ್ ಮ್ಯಾರೇಜ್ ಅಲ್ದಾ, ಒಬ್ಬನಿಗೆ ಅಷ್ಟು ಸುಲಭ ಅರ್ಥ ಆಗ್ತಿಲ್ಲ. ಅರ್ಚಕ್ರೆ, ನೀವು ಪೂಜೆ ಮಾಡಿ, ಶಿವರಿಗೆ ಒಳ್ಳೇದಾಗ್ಲಿ ಅಂದಳಿ ಪೂಜೆ ಮಾಡಿ. ಹೌದು ಅರ್ಚಕ್ರೆ, ನಮ್ಮ ಯಜಮಾನ್ರಿಗೆ ಆಫೀಸಲ್ಲಿ ಏನು ತೊಂದರೆ ಆಗದೆ ಇರಲಿ ಅಂತ ಪೂಜೆ ಮಾಡಿ. ಆಗ್ಲಮ್ಮ, ಹಾಗೆ ಮಾಡ್ತೀನಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಮನೋಜಮಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಂ ತ್ವಂ ಶ್ರೀರಾಮದೂತಂ ಶಿರಸಾ ಅಬ್ಬ ಅಬ್ಬ, ಸದ್ಯ ಕಡೆಗೂ ಸ್ಟಾರ್ಟ್ ಆದಲ್ಲ. ಬಾಯಿಗೆ ಬಂದಂಗೆ ಬೈದೆ, ಮತ್ತೆ ಆಫ್ ಆಗ್ಬೇಡ. ಓಹ್ ಬಾಬು, ಬಾಸ್ ಬಂದ್ಬಿಟ್ರು ಏನೋ. ದೇವ್ರೆ, ಬಾಬು ಏನೋ ಏನಂದೆ? ದೇವ್ರೆ, ಅಪಶಕನ ಆಗೋಯ್ತಲ್ಲ. ಅಂದ್ರೆ ನಮ್ಮ ಯಜಮಾನರಿಗೆ ಕೆಲಸದಲ್ಲಿ ಏನಾದರೂ ಆಪತ್ತಾಗುತ್ತಾ? ಶಿವಪ್ನೆ, ನೀನು ಇವತ್ತು ಆಫೀಸ್ಗಳಕ ಬರಬಾರ್ದಂತಪ್ಪು. ಬಾಸ್ಗಳು ಗರಮ್ಗಳಾಗಿ ಈ ಮಾತುಗಳನ್ನ ಹೇಳ್ಬಿಟ್ಟಾಗೋನೆ. ಬಾಬು ಬಾಬು, ಅಲ್ಲ ನನ್ನ ಕೆಲಸದಿಂದ ಏನಾದ್ರು ಬಾಸ್ಗಳು ಹೇಳೋದು ನೋಡಿದ್ರ ಅದೇ ಅನ್ಸುತ್ತೆ ಶಿವಪ್ನೆ. ನೀನು ಯಾವುದಕ್ಕೂ ಆಫೀಸ್ಗಳಕ ಬರೋಕೆ ಹೋಗ್ಬೇಡ. ಸರಿ ಶಿವಪ್ನೆ, ಮ್ಯಾನೇಜರ್ಗಳು ಬಂದ ಫೋನ್ ಮಾಡ್ತೀನಿ. ಯಾಕೆ ಬೆಳಗ್ಗೆಯಿಂದ ಹೀಗಾಗ್ತಾ ಇದೆ? ಏನು ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ, ಟೀ ಕುಡೀರಿ, ಮನ್ಸು ಹಗುರ ಆಗುತ್ತೆ. ಟೀ ಕುಡಿದ್ರೆ, ಕಾಫಿ ಕುಡಿದ್ರೆ ಮನ್ಸು ಹಗರ ಆಗುತ್ತೆ ಅಂತ ಹೇಳ್ಕೊಟ್ರು. ಇನ್ನೊಬ್ಬರು ನಮ್ಮ ರಕ್ತ ಕುಡಿದ್ರೆ ಜೀವನನೂ ಹಗರ ಆಗುತ್ತೆ ಅಂತ ಹೇಳ್ಕೊಡ್ಲೇ ಇಲ್ಲ. ಉಸಿರು ಕಟ್ಟಿ ಬೀದಿ ಬೀದಿ ಅಳ್ದು ಬೆವರು ಸುರಿಸಿ ಪ್ರಾಮಾಣಿಕವಾಗಿ ದುಡಿದು ನನಗೆ ಆಫೀಸಿಗೆ ಬರಬೇಡ ಅಂತ ಆರ್ಡ್ರು. ನಾನು ಏನು ಅನ್ಯಾಯ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಈ ಕುಟುಂಬ ನಾನು ಹೇಗೆ ನೋಡ್ಕೊಳ್ಳಿ? ಅಕ್ಕಪಕ್ಕದವ್ರು ಕೇಳೋ ಪ್ರಶ್ನೆಗಳಿಗೆ ಏನು ಅಂತ ಉತ್ತರ ಕೊಡಲಿ? ನನ್ನ ನಂಬಿ ಸಾಲ ಕೊಟ್ಟಿರೋರಿಗೆ ಈ ನನ್ನ ಮುಖನ ಹೇಗೆ ತೋರಿಸ್ಲಿ? ಶಿವರೇ, ಎಂತಕ್ಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ರಿ? ನಾವು ನಿಮ್ಮ ಪಾಲಿಗೆ ಸತ್ತಿತ್ತ?
ರೀ, ಭಾವನ್ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರು ಎಷ್ಟೇ ಕಷ್ಟ ಇದ್ರು ಯಾರ ಮುಂದೆನೂ ಕೈ ಒಡ್ಡಲ್ಲ. ಅದಕ್ಕೆ ನೋವನ್ನ ಒಬ್ರೇ ಅನುಭವಿಸ್ತಾ ಇದ್ದಾರೆ. ನನ್ನ ಮಗ ಸ್ವಾಭಿಮಾನಿ ಕಣಮ್ಮ. ಅವನು ಕೈ ನೀಡಿದ್ರೆ ಮತ್ತೊಬ್ಬರಿಗೆ ಉಪಕಾರಕ್ಕೆ ವಿನಃ ತಾನು ಉಪಯೋಗ ಪಡೆಯೋದಕ್ಕಲ್ಲ. ನನ್ನ ಮಗನಿಗೆ ಹೀಗಾಯ್ತಲ್ಲ ಅನ್ನೋ ನೋವಿಗಿಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಮೋಸ ಆಗ್ತಿದೆಯಲ್ಲ ಅನ್ನೋ ಚಿಂತೆ. ಅಪ್ಪ, ನನಗೆ ಮೆಡಿಸಿನ್ನು ಅಥವಾ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಇತ್ತು. ಆದರೆ ನಿನ್ನ ಕಷ್ಟ ಕೊಟ್ಟು ಅದನ್ನು ಓದಕ್ಕೆ ನನಗೆ ಇಷ್ಟ ಇಲ್ಲ. ನಾನು BSc ಮಾಡ್ತೀನಿ. ಅಪ್ಪ, ನೀನೇನು ಯೋಚನೆ ಮಾಡಬೇಡ. ನಾನೀಗ ಓದ್ತಿರೋ ಸ್ಕೂಲಲ್ಲಿ ಫೀಸ್ ತುಂಬ ಜಾಸ್ತಿ ತಗೋತಾರೆ. ಅದಕ್ಕೆ ನನ್ನ ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬಿಡು. ಸ್ಕಂದ, ಪ್ರಣಯ್, ಅಲ್ಲ ನಿಮ್ಮಪ್ಪನ ಕೈಲಾಗ್ದವನು ಅಂತ ಅನ್ಕೊಂಡ್ಬಿಟ್ರ ನೀವು? ನನ್ನ ಸ್ವಾಭಿಮಾನ ಅಡ ಇಟ್ಟಾದ್ರೂ ಸರಿ, ನಿಮ್ಮನ್ನು ಚೆನ್ನಾಗಿ ಓದಿಸ್ತೀನಿ. ನೋಡಿ, ನೀವು ಚೆನ್ನಾಗಿ ಓದಿಲ್ಲ ಅಂದ್ರೆ ನಂತರನೇ ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ಬೇಕಾಗತ್ತೆ. ಅವ್ರು ಬಾ ಅಂದಾಗ ಬರಬೇಕು, ಹೋಗು ಅಂದಾಗ ಹೋಗ್ಬೇಕು. ನಿಮಗೆ ಆ ಪರಿಸ್ಥಿತಿ ಬರಬಾರ್ದು. ಶಿವು, ನಿನ್ನ ಮನಸ್ಸಿನಲ್ಲಿರೋ ಸಾವಿರಾರು ಪ್ರಶ್ನೆಗಳಿಗೆ ನಮ್ಮ ಕೈ ಉತ್ತರ ಕೊಡೋಕ್ಕಾಗಲ್ಲಪ್ಪ. ಅದಕ್ಕೆ ಉತ್ತರ ಭಗವಂತನೇ ಕೊಡಬೇಕು. ಹೌದು, ಭಗವಂತನೇ ಉತ್ತರ ಕೊಡಬೇಕು. ಶಿವು, ಭಗವಂತ, ಬೆಳಗ್ಗೆಯಿಂದ ನಿನ್ನನ್ನು ಕೂಗ್ತಾನೆ ಇದ್ದೀನಿ. ಯಾಕೆ ಬರ್ತಾ ಇಲ್ಲ ಭಗವಂತ? ಯಾಕೆ ನನಗೆ ದರ್ಶನ ಕೊಡ್ತಾ ಇಲ್ಲ? ಯಾಕೆ ನನ್ನ ಹೀಗೆ ಸತಾಯಿಸ್ತಾ ಇದೆಯಾ? ನಾನೇನು ತಪ್ಪು ಮಾಡಿದೆ? ಬಾ ಭಗವಂತ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಬಾ. ಆಟ ಆಡಿಸ್ತಾ ಇದೆಯಾ ಭಗವಂತ? ಅದನ್ನಾದರೂ ಹೇಳು. ಆದರೆ ಈ ಬಡವನ್ನ ತುಂಬ ಆಡಿಸ್ಬೇಡ, ತುಂಬ ಕಾಡಿಸ್ಬೇಡ. ಜೀವನ ಕೊಟ್ಟಿರೋ ಹೊಡೆತದಿಂದ ಈಗಾಗಲೇ ತತ್ತರಿಸಿ ಹೋಗಿದ್ದೀನಿ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋ ನಿನ್ನ ಸ್ನೇಹಿತನ ಕೈ ಹಿಡಿದು ದಡ ಸೇರಿಸು ಬಾ ಭಗವಂತ, ದಡ ಸೇರಿಸು. ನಾನೆಷ್ಟು ಕೂಗಿದ್ರು ನೀನು ಬರ್ತಾ ಇಲ್ಲ. ನೀನು ಬರಲ್ಲ ಅಲ್ವಾ? ನಾನೇ ನಿನ್ನನ್ನು ಹುಡ್ಕೊಂಡು ಬರ್ತೀನಿ. ಅಟ್ಲೀಸ್ಟ್ ನೀನು ಎಲ್ಲಿದೆಯಾ ಅಂತನಾದರೂ ಹೇಳು ಭಗವಂತ. ನೋಡಿದ್ಯಾ ಶಿವಪ್ರಸಾದ್, ಎಲ್ಲವನ್ನು ಬಿಟ್ಟು ನನಗೆ ಹತ್ರ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಾ? ಇದರ ಅರ್ಥ ಏನು ಅಂತ ಗೊತ್ತಾ? ಎಲ್ಲವನ್ನು ಬಿಟ್ಟವರು ನನಗೆ ಪರಮಾರ್ಥರು. ಇಂದಿನ ಗಾಯವೇ ಮುಂದಿನ ಕಲೆ. ಹಾಗೆಯೇ ಇಂದು ಮಾಡುವ ನಾಳೆ ಎನ್ನುವ ಚಿಂತೆಯ ಗಾಯ ಭವಿಷ್ಯದಲ್ಲಿ ನೋವು ಎನ್ನುವ ಕಲೆಯನ್ನುಂಟು ಮಾಡಬಹುದು. ನಿನ್ನ ಹಠ ನಿನಗೆ ಅಲ್ವಾ? ಬಿದ್ದಾಗ ಆಳುಗೊಂದು ಕಲ್ಲು ಅಂತಾರೆ. ಆಳೋನೇ ಕಲ್ಲು ಹೊಡೆದ್ರೆ ನಾನು ಎಲ್ಲಿ ಅಂತ ಹೋಗ್ಲಿ? ಈಗಾಗಲೇ ಸೋತಿದ್ದೀನಿ. ಸಾಯಿಸ್ಬೇಡ ಭಗವಂತ, ನನಗೆ ಅನ್ಯಾಯ ಮಾಡಬೇಡ. ದಯವಿಟ್ಟು ಬಾ. ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ? ಬಾ ಭಗವಂತ, ಬಾ. ಈಗ ನೀನು ಬರಲಿಲ್ಲ ಅಂದ್ರೆ ನಾನು ತಲೆ ಚಚ್ಕೊಂಡು ನಿನ್ನ ಮುಂದೆ ಪ್ರಾಣ ಬಿಡ್ಬೇಕಾಗತ್ತೆ. ಬಿಡು ಕರೀನಾ, ಬಿಡು. ಬಿಡಕ್ಕಲ್ಲ ರೀ ನಾನು ನಿಮ್ಮನ್ನು ಕಟ್ಕೊಂಡಿರೋದು. ನೋಡಿ, ನೀವು ದೊಡ್ಡ ವ್ಯಕ್ತಿ ಆಗದೆ ಇರಿ. ನನ್ನನ್ನು ಸುಪ್ಪತ್ಕೆನೆಲ್ಲ ಇಡಿ. ಆದರೂ ನೀವು ನನ್ನವರೇ. ಅಥವಾ ಎಲ್ಲ ಕಳ್ಕೊಂಡು ಬೀದಿಗೆ ಬಂದರು ನೀವು ನನ್ನವರೇ ರೀ. ನೋಡಿ, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಕೈ ಬಿಡಲ್ಲ. ಗಿರಿ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ?
ನಿನ್ನ ವಿಷಯದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಆದರೆ ದುಡಿಲಿಲ್ಲ ಅಂದರೆ ಮನೆನೂ ನಡೆಯಲ್ಲ, ಮರ್ಯಾದೆನೂ ಇರಲ್ಲ. ರೀ, ಕೆಲಸ ಕಳ್ಕೊಂಡಿರೋದಕ್ಕೆ ಏನೇನೋ ಯೋಚನೆ ಮಾಡಬೇಡಿ. ನೋಡಿ, ಈಗ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿ. ಮುಂದೆ ಅಂದರೆ ಇನ್ನು ಬಿಸ್ನೆಸ್ ಮಾಡೋಕ್ಕಾಗತ್ತೆ? ನನ್ನ ಕೈಲಿ ಏನೂ ಇಲ್ಲ ಗಿರಿ, ಎಲ್ಲ ಕಳ್ಕೊಂಡಿದ್ದೀನಿ. ಅಲ್ಲ ರೀ, ಅದು ಹೇಗೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ? ನೀವೇನು ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದೀರಾ? ಅಥವಾ ನಿಮಗೆ ಕೆಲಸ ಬರಲಿಲ್ಲ ಅಂದರೂ ಬಕೆಟ್ ಇಟ್ಕೊಂಡು ಪ್ರಮೋಷನ್ ಗಿಟ್ಟಿಸ್ಕೊಂಡಿದ್ದೀರಾ? ಇಲ್ಲ ತಾನೇ. ನೀವು ನ್ಯಾಯವಾಗಿ ಕೆಲಸ ಮಾಡಿದ್ರು ಆ ಡೀಲಿಂಗ್ ರಾಜ ನಿಮ್ಗೆ ಸುಮ್ಮನೆ ಬೈತಿದ್ರು. ಆದರೂ ಒಂದು ಮಾತು ಆಡದೆ ನೀವೆಲ್ಲವನ್ನೂ ಸಹಿಸ್ಕೊಂಡು ಬಂದಿದ್ದೀರಾ. ಯಾಕೆ ಹೇಳಿ? ನಿಮಗೆ ಸಂಸಾರ ಇದೆ ಅನ್ನೋ ಭಯಕ್ಕಲ್ಲ, ಕಾಲನೇ ಉತ್ತರ ಕೊಡುತ್ತೆ ಅನ್ನೋ ತಾಳ್ಮೆಗೆ. ನಿಮ್ಮಂಥ ವ್ಯಕ್ತಿ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಕ್ಕೂ ಅವ್ರು ಪುಣ್ಯ ಮಾಡಿರಬೇಕು ರೀ. ನೋಡಿ, ಯಾರು ಏನೇ ಹೇಳಿದ್ರು ಕೇಳಿಸ್ಕೊಂಡು ನೀವು ಸುಮ್ಮನೆ ಇರಬಾರ್ದು. ನೀವು ನಾಳೆ ಆಫೀಸ್ಗೆ ಹೋಗ್ತಿದ್ದೀರಾ, ಅದೇನಾಗಿದೆ ಅಂತ ನೀವು ಕೇಳ್ತಿದ್ದೀರಾ ಅಷ್ಟೇ. ಗಿರಿ, ಹಾಗೆಲ್ಲ ಹೋದ್ರೆ ಮರ್ಯಾದೆನೇ ಇರಲ್ಲ ಗಿರಿ. ರೀ, ಇದಕ್ಕಿದ್ದಾಗೆ ಹೀಗೆ ಹೇಳ್ದೆ ಕೇಳ್ದೆ ನಿಮ್ಮನ್ನ ಕೆಲಸದಿಂದ ಆಚೆ ಹಾಕಿದಾರಲ್ಲ, ಈಗ ಮರ್ಯಾದೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ನನ್ನ ಮಾತು ಕೇಳಿ. ನೀವು ನಾಳೆ ಆಫೀಸ್ಗೆ ಹೋಗ್ತಿದ್ದೀರಾ, ಏನು ಕಾರಣ ಅಂತ ಕೇಳ್ತಿದ್ದೀರಾ ಅಷ್ಟೇ. ಅಲ್ಲ ಗಿರಿ, ಅಲ್ಲಿ ಹೋಗಿ ನನಗೇನು ಅಂತ ಕೇಳಲಿ? ಯೋರ್ರಿ, ನೀವು ಹೋಗಿ, ಆಗಬೇಕಾಗಿರೋದೆಲ್ಲ ಹಾಗೆ ಆಗುತ್ತೆ. ನೋಡಿ, ಇವತ್ತು ನಮಗೆ ಕಷ್ಟ ಬಂದಿರ್ಬೋದು, ಆದರೆ ಆ ದೇವರು ಕಣ್ಣು ಮುಚ್ಕೊಂಡು ಕೂತಿರಲ್ಲ, ಎಲ್ಲ ನೋಡ್ತಿರ್ತಾನೆ. ನಮ್ಮ ಮನಸ್ಸಲ್ಲಿ ನಾವು ಒಳ್ಳೆಯವರು ಅನ್ನೋ ವಿಶ್ವಾಸ ಇದ್ದರೆ ಸಾಕು, ಆ ಭಗವಂತ ಯಾವತ್ತೂ ನಮ್ಮ ಕೈ ಬಿಡಲ್ಲ. ನೀವು ನಾಳೆ ಆಫೀಸ್ಗೆ ಹೋಗಿ ಅಷ್ಟೇ. ಗಿರಿ ಗಿರಿ, ಶಿವ, ಹೊಲ ದೊಡ್ಡ ಬಾಸು ಆಫೀಸಿಗೆ ಬರಬೇಡ ಅಂತ ಹೇಳಿದ್ರು, ಆಫೀಸಿಗೆ ಬಂದು ಕೂತಿದ್ಯಲ್ಲ, ಯಾಕೆ ಬೈಸ್ಕೊಳ್ಳಿಲ್ಲ ಅಂದರೆ ಅರ್ಗಲ್ವಾ? ಅರ್ಗಲ್ಲಪ್ಪ, ಅರ್ಗಲ್ಲ. ನನಗೆ ದೊಡ್ಡವ್ರ ಹತ್ರ ಬೈಸ್ಕೊಳ್ಳೋದು, ಹೆಂಡತಿ ಹತ್ರ ಊಗಿಸ್ಕೊಳ್ಳೋದು, ಅಕ್ಕಪಕ್ಕದವ್ರ ಹತ್ರ ಥೂ ಅಂತ ಅನ್ಸ್ಕೊಳ್ಳೋದು ತುಂಬ ಇಷ್ಟ. ಯಾಕೆಂದರೆ ನಾನು ಎಷ್ಟೇ ನಿಯತ್ತಾಗಿದ್ರು, ಎಷ್ಟೇ ಪ್ರಾಮಾಣಿಕವಾಗಿದ್ರು, ಎಷ್ಟೇ ಶ್ರದ್ಧೆಯಿಂದ ಇದ್ದರೂ ನನ್ನ ಮುಂದೆ ಬಕೆಟ್ ಹಿಡಿತಾ ಇರೋರೆಲ್ಲ ಬೆಳೀತಾ ಇದಾರಲ್ಲ ಅಂಥವ್ರನ್ನ ನೋಡಿದ್ರೆ ನನಗೆ ಹೊಟ್ಟೆ ಉರಿ. ಅದಕ್ಕೆ ಗ್ಯಾಸ್ಟ್ರಿಕ್ ಮಾತ್ರ ಚೇಪರ್ ಇಟ್ಕೊಂಡೇ ಓಡಾಡ್ತಾ ಇರ್ತೀನಿ. ಸಾಕಾ? ಸಾಕು. ಹೋಗಿ ದೊಡ್ಡ ಬಾಸ್ ಹತ್ರ ಮಾತಾಡಿ, ಅಟ್ಲೀಸ್ಟ್ ಏನು ವಿಷಯ ಅಂತಾದ್ರೂ ಗೊತ್ತಾಗತ್ತೆ. ಹೌದು ಶಿವು, ಹೀಗೆ ಟೆನ್ಷನ್ ಆಗಿ ಕೂತ್ರೆ ಮುಂದೇನಾಗತ್ತೆ ಅನ್ನೋ ಭಯಕ್ಕೆ ಇರೋ ಸಮಯನೂ ಹಾಳು ಮಾಡ್ಕೋತೀವಿ. ಹ್ಞೂ ಶಿವಪ್ನೆ, ಬೇಕಾದ್ರೆ ನಾನು ಜೊತೆ ಬರ್ತೀನಿ. ಅದು ಯಾಕೆ ಬರಬೇಡ ಅಂತ ಹೇಳಿದ್ರು ಅಂತ ಕೇಳೋಣ ಬಾ. ಬೇಡ ಬಾಬು, ನನ್ನ ಸಮಸ್ಯೆನ ನಾನೇ ಫೇಸ್ ಮಾಡ್ತೀನಿ. ನೀವು ಇನ್ವಾಲ್ವ್ ಆಗಿ ಹೋಗಿ ನಿಮಗೆ ಸಮಸ್ಯೆ ಆಗೋದು ನನಗಿಷ್ಟ ಇಲ್ಲ. ಸುಲಭದ ದಾರಿಯಲ್ಲಿ ಹೆಚ್ಚಿನ ಲಾಭ ಬಂದಾಗ ಯಾರಿಗೂ ಕಿವಿ ಕೇಳಿಸಲ್ಲ. ನೀರು, ಇಂಧನ, ಬುದ್ಧಿಮಾತುಗಳು, ಇವು ಮೂರನ್ನ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬಳಸಬೇಕು. ಇಲ್ಲ ಅಂದ್ರೆ ಅದು ಪೋಲಾಗುತ್ತೆ. ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುವುದು ಮತ್ತು ಅಧರ್ಮದ ಪ್ರಾಬಲ್ಯ ಹೆಚ್ಚುತ್ತದೆಯೋ ಆಗ ನಾನು ಸ್ವಯಂ ಅವತರಿಸುತ್ತೇನೆ, ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರ ನಾಶಕ್ಕಾಗಿ. ಶಿವ ಸರ್, ಏನಾಯ್ತು? ಏನಿಲ್ಲ. ಏಯ್, ಏನು ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದೆಯಾ? ಬಗ್ಸೋ ತಲೆನಾ, ಬಗ್ಸೋ. ಹೇಳಿ, ಶಿವು ಯಾಕೋ ತಲೆ ತೆಗಿಸ್ಬೇಕು? ತಪ್ಪು ಮಾಡಿದವರು ತಲೆ ತೆಗಿಸ್ಬೇಕು. ಅರ್ಥ ಆಗ್ತಿಲ್ವಾ? ನಾ ಬಿಡಿಸಿ ಹೇಳ್ತೀನಿ. ಡೀಲಿಂಗ್, ನಾಳೆ ನೀನು ಆಫೀಸಿಗೆ ಬರಬೇಡ ಅಂತ ನಾವು ಫೋನ್ ಮಾಡಿದ್ರೆ ಏನು ಮಾಡ್ತೀಯಾ? ಅಯ್ಯೋ ಬಾಸ್, ಯಾಕೆ ಹಿಂಗೆ ಮಾಡ್ಬಿಟ್ರು? ನಾನು ಏನೇನು ತಪ್ಪು ಮಾಡಿದ್ದೀನಿ ಅಂತ ಯೋಚನೆ ಮಾಡ್ಕೊಂಡು ಮನೆಯಲ್ಲೇ ಕೂತಿರ್ತಿದ್ದೆ ಸಾಕು. ಆದರೆ ಶಿವು ಏನು ಮಾಡ್ದಾಗ ಗೊತ್ತಾ? ನಾನು ಹೇಳಿದ ತಕ್ಷಣ ಆಫೀಸಿಗೆ ಬಂತ. ಅದರ ಅರ್ಥ ಏನು ಹೇಳು?
ಅವನು ಏನು ತಪ್ಪು ಮಾಡಿಲ್ಲ. ಅದಕ್ಕೆ ನಮ್ಮ ರಾಜ ಕಂಪ್ನಿನ ಮುಂದಕ್ಕೆ ತಗೊಂಡೋಗು ಧೈರ್ಯ ಸ್ಥೈರ್ಯ ತಾಕತ್ತು ಇರೋದು ಶಿವ ಒಬ್ಬನಿಗೆ. ಈ ಗುಣ ನಿಮ್ಗೆಲ್ರಿಗೂ ಗೊತ್ತಾಗ್ಲಿ. ಅವನು ಎಂಥ ಪ್ರಾಮಾಣಿಕ ಅಂತ ಅನ್ನೋದನ್ನ ತೋರಿಸಿದ್ ನೋಡಿ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಇದೆ. ಇದನ್ನು ನಾನು ಅವನ ಮನೆಗೆ ಹೋಗಿ ಹೇಳೋಣ ಅಂತಿದ್ದೆ. ಆದರೆ ಅವನೇ ಇಲ್ಲಿ ಬಂದಿದ್ದಾನೆ, ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ. ಹಾಂ, ಡಿಯರ್ ಎಂಪ್ಲಾಯೀಸ್, ಇವತ್ತಿಂದ ನಮ್ಮ ಶಿವಪ್ರಸಾದ್ನ ನಮ್ಮ ಕಂಪನಿ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ನಾನು ಡೀಲಿಂಗ್, ನಿನ್ನ ಪೆನ್ ಡ್ರೈವ್ ವ್ಯವಹಾರ ಎಲ್ಲ ಗೊತ್ತಾಗಿದೆ. ಅದಕ್ಕೋಸ್ಕರ ನಿನ್ನ 6 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ ತಿಂಗಳ ಒಳಗೆ ಏನಾದರೂ ನಿನ್ನಲ್ಲಿ ಪರಿವರ್ತನೆ ಕಂಡ್ರೆ ನಮ್ಮ ಹುಬ್ಬಳ್ಳಿ ಬ್ರಾಂಚ್ಗೆ ನಿನ್ನ ಸೇಲ್ಸ್ಮನ್ ಆಗ್ತಾ ಹೋಗ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೆ ಸುದ್ದಿ ಕೊಟ್ರಿ. ಓಹೋ, ವಿಶ್ ಯು ಆಲ್ ದಿ ಬೆಸ್ಟ್. ಬಾಯ್. ಕಂಗ್ರಾಟ್ಸ್ ಶಿವು. ಥ್ಯಾಂಕ್ ಯು. ನೋಡಿದೆ ಶಿವು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜೈವಿಲ್ಲ ಅನ್ನೋದು ಇವತ್ತು ಸಾಬೀತಾಗೋಯ್ತು ಶಿವು. ಶಿವಪ್ನೆ, ನೀನು ಯಾವಾಗಲೂ ಹೇಳ್ತಿದ್ದಲ್ಲಪ್ಪನೆ, ಒಳ್ಳೆ ತನಕ ಒಳ್ಳೆದೇ ಆಯ್ತದೆ, ಪ್ರಾಮಾಣಿಕತೆಗಳಕ್ಕ ಜಯ ಸಿಗ್ತದೆ ಅಂತ. ಅದನ್ನ ಇವತ್ತು ದೊಡ್ಡ ಬಾಸ್ಗಳು ನಿಜ ಮಾಡ್ಬಿಟ್ರಪ್ಪ. ಸಾರಿ ಶಿವು, ನೀನು ನೋಡಿ ಉರ್ಕೊಂಡಿದ್ದೆ ಹೆಚ್ಚು. ಆದರೆ ಇವತ್ತು ಗೊತ್ತಾಗ್ತಿದೆ ನ್ಯಾಯವಾಗಿದ್ದರೆ ಫಲ ಸಿಗುತ್ತೆ ಅಂತ. ಇನ್ಮೇಲಿಂದ ನಿನ್ನ ಥರ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸರ್. ಮಾತೇ ಬರ್ತಾ ಇಲ್ಲ. ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಅದೆಷ್ಟು ಖುಷಿ ಪಡ್ತಾರೆ ಅಂತ ನನಗೆ ಊಹೆ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟೇ ಕಷ್ಟ ಬಂದ್ರು ನಾನು ನನ್ನ ಪ್ರಾಮಾಣಿಕತೆಯನ್ನು ಬಿಡಲಿಲ್ಲ. ನನ್ನ ಅಂತರಾತ್ಮದ ಮಾತು ಕೇಳಿದೆ ಅಂತ ನನ್ನ ಸ್ನೇಹಿತ ನನ್ನ ಬಗ್ಗೆ ತುಂಬ ಹೆಮ್ಮೆ ಪಡ್ತಾನೆ. ಮೊದಲು ನನ್ನ ಸ್ನೇಹಿತನ ಕೇಳಬೇಕು. ನಾನು ಬರ್ತೀನಿ, ಆಮೇಲೆ ಸಿಗ್ತೀನಿ.